1. ಶೀತ ಮತ್ತು ಕೆಮ್ಮುಗೆ. ಜೇನುತುಪ್ಪ ಮತ್ತು ಶುಂಠಿ. 1 ಟೀಸ್ಪೂನ್ ಜೇನುತುಪ್ಪಕ್ಕೆ ಕೆಲವು ಹನಿ ಶುಂಠಿ ರಸವನ್ನು ಸೇರಿಸಿ 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ದಿನಕ್ಕೆ ಒಮ್ಮೆ ಅಥವಾ 2 ಬಾರಿ ನೀಡಿ. ತುಳಸಿ ಚಹಾ. 5 ರಿಂದ 6 ತುಳಸಿ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಸೋಸಿ ಜೇನುತುಪ್ಪ ಸೇರಿಸಿ. ಇದು ಕೆಮ್ಮು ಮತ್ತು ಕಟ್ಟಿದ ಮೂಗನ್ನು ನಿವಾರಿಸುತ್ತದೆ. ಆವಿ ತೆಗೆದುಕೊಳ್ಳುವುದು. ಕೆಲವು ಹನಿ ಯೂಕಲಿಪ್ಟಸ್ ಎಣ್ಣೆಯನ್ನು ಬೀಸಿ ನೀರಿನಲ್ಲಿ ಹಾಕಿ ಮಗುವಿಗೆ ಆವಿಯನ್ನು ತೆಗೆದುಕೊಳ್ಳಲು ಬಿಡಿ. ಇದು ಮೂಗಿನ ಕಟ್ಟುವಿಕೆಯನ್ನು ನಿವಾರಿಸುತ್ತದೆ. ಅರಿಶಿನ ಹಾಲು. ಬೀಸಿ ಹಾಲಿಗೆ ಚಿಟಿಕೆ ಅರಿಶಿನ ಪುಡಿ ಸೇರಿಸಿ. ಇದು ಗಂಟಲು ನೋವನ್ನು ಶಮನಗೊಳಿಸುತ್ತದೆ. 2. ಜ್ವರಕ್ಕೆ. ಒದ್ದೆ ಬಟ್ಟೆಯ ಹಚ್ಚುವುದು. ಮಗುವಿನ ಹಣೆಯ ಮೇಲೆ ಒದ್ದೆ ಬಟ್ಟೆಯನ್ನು ಇರಿಸಿ. ಇದು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ. ತುಳಸಿ ಮತ್ತು ಶುಂಠಿ ಚಹಾ. ತುಳಸಿ ಎಲೆಗಳು ಮತ್ತು ತುರಿದ ಶುಂಠಿಯನ್ನು ನೀರಿನಲ್ಲಿ ಕುದಿಸಿ ಸ್ವಲ್ಪ ಜೇನುತುಪ್ಪ ಸೇರಿಸಿ. ಇದು ಜ್ವರವನ್ನು ಸ್ವಾಭಾವಿಕವಾಗಿ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಕೊತ್ತಂಬರಿ ನೀರು. ಕೊತ್ತಂಬರಿ ಬೀಜಗಳನ್ನು ನೀರಿನಲ್ಲಿ ಕುದಿಸಿ ತಣ್ಣಗಾದ ನಂತರ ಸ್ವಲ್ಪ ಪ್ರಮಾಣದಲ್ಲಿ ನೀಡಿ. ಇದು ಜ್ವರವನ್ನು ಕಡಿಮೆ ಮಾಡುತ್ತದೆ. 3. ಹೊಟ್ಟೆ ನೋವಿಗೆ. ಓಂ ಕಾಳು. ಅಜ್ವೈನ್ ನೀರು. 1 ಟೀಸ್ಪೂನ್ ಓಂ ಕಾಳುಗಳನ್ನು ನೀರಿನಲ್ಲಿ ಕುದಿಸಿ ಸೋಸಿ ಸ್ವಲ್ಪ ಪ್ರಮಾಣದಲ್ಲಿ ನೀಡಿ. ಇದು ಗ್ಯಾಸ್ ಮತ್ತು ಅಜೀರ್ಣವನ್ನು ನಿವಾರಿಸುತ್ತದೆ. ಶುಂಠಿ ಮತ್ತು ಜೇನುತುಪ್ಪ. ಶುಂಠಿ ರಸ ಮತ್ತು ಜೇನುತುಪ್ಪದ ಮಿಶ್ರಣವು ಹೊಟ್ಟೆ ನೋವನ್ನು ಶಮನಗೊಳಿಸುತ್ತದೆ. 4. ಮಲಬದ್ಧತೆಗೆ. ಬೆಚ್ಚಗಿನ ನೀರು ಮತ್ತು ನಿಂಬೆ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕೆಲವು ಹನಿ ನಿಂಬೆ ರಸವನ್ನು ಬೆಚ್ಚಗಿನ ನೀರಿನಲ್ಲಿ ಬೆರೆಸಿ ನೀಡಿ. ಪ್ಲಮ್ ಜ್ಯೂಸ್. ಸ್ವಲ್ಪ ಪ್ರಮಾಣದ ಪ್ಲಮ್ ಜ್ಯೂಸ್ ಮಲಬದ್ಧತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. 5. ಚರ್ಮದ ದದ್ದುಗಳು ಅಥವಾ ತುರಿಕೆಗೆ. ತೆಂಗಿನ ಎಣ್ಣೆ. ದದ್ದುಗಳನ್ನು ಶಮನಗೊಳಿಸಲು ಮತ್ತು ಚರ್ಮವನ್ನು ತೇವಗೊಳಿಸಲು ತೆಂಗಿನ ಎಣ್ಣೆಯನ್ನು ಹಚ್ಚಿ. ಅಲೋವೆರಾ ಜೆಲ್. ತಾಜಾ ಅಲೋವೆರಾ ಜೆಲ್ ಕೆಂಪು ಮತ್ತು ಕಿರಿಕಿರಿಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಈ ಮನೆಮದ್ದುಗಳು ಸಾಮಾನ್ಯ ಅಸ್ವಸ್ಥತೆಗಳಿಗೆ ಸಹಾಯಕವಾಗಬಹುದು